ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಶುರು ಮತ್ತು ದೃಷ್ಟಿಯ ನಡುವೆ ಯುದ್ಧ ಶುರುವಾಗ್ತದೆ. ಹಾಗಿದ್ರೆ ಏನಾಯಿತು ಅಂತದ್ದು, ಇದರ ನಡುವೆ ದೃಷ್ಟಿಯ ಬಣ್ಣದ ಸತ್ಯ ಬಯಲಾಯ್ತಾ, ಸೀಮಾ ನಿಜ ಮುಖ ಬಯಲಾಯ್ತಾ, ಏನಾಯಿತು, ಏನು ಕತೆ, ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸೀಮಾನೇ ರೂಪಾನೇ ಸೀಮಾ, ದೃಷ್ಟಿ ಅಕ್ಕನು ಸತ್ಯ, ದತ್ತ ಮನೆಯವ್ರಿಗೆಲ್ರಿಗೂ ಕೂಡ ಗೊತ್ತಾಗಿದೆ. ಆದರೆ ದೃಷ್ಟಿಗೆ ಈ ಒಂದು ವಿಷಯವನ್ನು ತಿಳಿಸೋಕೆ ಮುಂದಾಗ್ತಾ ಇಲ್ಲ ದತ್ತಾಬಾಯಿ. ಯಾಕಂದರೆ ಈ ವಿಷಯ ಗೊತ್ತಾದರೆ ಖಂಡಿತ ಆಕೆಗೆ ಆಘಾತವಾಗುತ್ತೆ ಅಂತ. ಆದರೆ ಇಲ್ಲಿ ಸೀಮಾ ತಂಗಿಯ ಬದುಕಲ್ಲಿ ಆಟ ಆಡಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದಾರೆ. ಯಾವಾಗ ಇಲ್ಲಿ ದತ್ತ ಒಂಟಿಯಾಗಿ ಸಿಕ್ಕಿದ್ರು, ತಾನು ಒಂದು ಕುಕ್ಟಪ್ ಸ್ಟೋರಿನೇ ಹೇಳಿಬಿಡ್ತಾಳೆ. ತನ್ನ ಬದುಕಿನಲ್ಲಿ ಎಂಥ ಒಂದು ದುರ್ಘಟನೆ ನಡೆದ್ಬಿಟ್ಟಿತ್ತು, ನಾನು ಬೇಕು ಅಂತ ನಿನ್ನ ಜೀವನದಲ್ಲಿ ಆಟ ಆಡಿದ್ದಲ್ಲ, ನನ್ನ ಬದುಕಿಗೆ ದುಡ್ಡಿನ ಅವಶ್ಯಕತೆ ಇತ್ತು, ತಂಗಿ ಮತ್ತು ಅಮ್ಮನ ಸಾಕಬೇಕಾಗಿತ್ತು ಅಂತ ಹೇಳಿ ಎಮೋಷ್ನಲಿ ಡ್ರಾಮಾ ಮಾಡೋಕ್ಕೆ ಶುರು ಮಾಡಿಕೊಂಡೇ ಬಿಡ್ತಾಳೆ ಇಲ್ಲಿ ಸೀಮಾ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಸೀಮಾ ಒಂದು ನಾಟಕಕ್ಕೆ ಕ್ಲೀನ್ ಬೋಲ್ಡ್ ಆದಂತಿದೆ ದತ್ತಾಬಾಯಿ. ಆತ ಕಡೆ ಸೀಮಾ ತನ್ನ ಬದುಕಿಗೆ ಕಂಟಕ ಅಂತ ಗೊತ್ತಿಲ್ಲದೆ ಇರತಕ್ಕಂಥ ದೃಷ್ಟಿ ತನ್ನ ಅಕ್ಕಂಗೆ ಮಾತು ಬಂದಿದೆ, ನನ್ನ ಅಕ್ಕ ಚೆನ್ನಾಗಾದರೆ ಸಾಕು ಅಂತ ಬಯಸ್ತಿದ್ದಾರೆ. ಅಕ್ಕ ಚೆನ್ನಾಗಿರಲಿ ಅಂತ ಇಲ್ಲಿ ತಂಗಿ ಬಯಸ್ತಾ ಇದ್ರೆ, ಅಲ್ಲಿ ನಿಜವಾಗ್ಲೂ ಕೂಡ ತಂಗಿಯ ಬದುಕನ್ನೇ ಸರ್ವನಾಶ ಮಾಡುವುದಕ್ಕೆ ಮಹಾನ್ ಸ್ಕೆಚ್ ಹಾಕ್ತಿದ್ದಾಳೆ ಸೀಮಾ ಅಂತಾನೆ ಹೇಳ್ಬೋದು. ತದನಂತರ ದತ್ತಾಬಾಯಿ ಬರ್ತದಾಗೆ ದತ್ತನ ಹತ್ರ ಕೂಡ, ನಿಮ್ಮಿಂದಾನೇ ನಮ್ಮ ಕುಟುಂಬ ಇವತ್ತು ಇಷ್ಟು ಚೆನ್ನಾಗಿರೋದಕ್ಕೆ ಸಾಧ್ಯ, ನಿಮ್ಮಂಥ ಗಂಡನ ಪಡೆಯೋದಕ್ಕೆ ನಾನೇ ಪುಣ್ಯ ಮಾಡಿದ್ದೆ, ನಿಜವಾಗ್ಲೂ ಕೂಡ 7 ಜನ್ಮಕ್ಕೂ ನೀವೇ ನನ್ನ ಗಂಡನಾಗಿರಬೇಕು ಅಂತ ಆಸೆ ಪಡ್ತೀನಿ ಅಂತ ಎಲ್ಲವನ್ನ ಕೂಡ ಇಲ್ಲಿ ದೃಷ್ಟಿ ಹೇಳ್ತಿದ್ದಾಳೆ. ನಂತರ ಬೆಳಗ್ಗೆ ಆಗ್ತಿದ್ದಾಗೆ ದತ್ತಾಬಾಯಿ ಮನೆಯಲ್ಲಿ ಕಾಣಿಸ್ತಿಲ್ಲ, ಎಲ್ಲಿ ಹೋಗಿರ್ಬೋದು ಅಂತ ಹುಡುಕ್ತಿರುವ ಅಷ್ಟರಲ್ಲಿ ಶುರು ಬಂದಿದ್ದ ದೃಷ್ಟಿಗೆ ಟಕ್ಕರ್ ಕೊಡ್ತಾರೆ. ನಿನ್ನ ಗಂಡ ಬಿಟ್ಟು ಹೋಗ್ತಾನೆ, ಯಾವತ್ತೂ ನಿನ್ನ ಜೊತೆಗೆ ದತ್ತು ಇರುವುದಿಲ್ಲ, ದತ್ತು ಎಲ್ಲಿಗೆ ಹೋಗಿದ್ದಾನೆ ಅಂತ ಹುಡುಕ್ತಿದ್ಯಾ, ಅವನ ಹಳೆಯ ಪ್ರೀತಿಯನ್ನು ಅರಸಿನೇ ಹೋಗಿರ್ತಾರೆ ಅಂತ ಹೇಳ್ತಿದ್ದಾಳೆ ಶುರು. ಆದರೆ ದೃಷ್ಟಿ ಹೆದರದೆ ಇತ್ತ ಕಡೆ ಶರುಗೆ ಟಕ್ಕರ್ ಕೊಡೋಕೆ ಸಿದ್ಧವಾಗ್ತಿದ್ದಾಳೆ. ಆಗಿದ್ರೆ ಏನಾಗುತ್ತೆ ಮುಂದಿನ ವಿಡಿಯೋವನ್ನು ನೋಡಿ.